ಚಿಕ್ಕಮಂಗ್ಳೂರಲ್ಲಿ ಜಿಪ್ಸಿ ಅಂದ ತಕ್ಷಣ ನೆನಪಾಗೋದು ನಮಗೆ ಪ್ರಕಾಶ್ ಸರ್ ಟೀಮ್ನಲ್ಲಿ ಮತ್ತೊಂದು ಜಿಪ್ಸಿ ರೆಡಿಯಾಗಿದೆ. ಇದು ನೇಮ್ ಅದಕ್ಕೆ ಶ್ರೇಯಸ್ ಅಂತ ಇಟ್ಟಿದ್ದಾರೆ. ಇವರ ಪ್ರತಿಯೊಂದು ಗಾಡಿಗೂ ಒಂದೊಂದು ನೇಮನ್ನು ಇಡ್ತಾರೆ, ನಿಮ್ಗೆ ಗೊತ್ತಿದೆ. ಸೊ ನಮ್ಮ ವೀಡಿಯೋಸನ್ನು ನೋಡ್ತಾ ಇರ್ತೀರಾ. ಆಲ್ಮೋಸ್ಟ್ ಇವ್ರು ಮಾಡುವಂಥ ಎಲ್ಲ ಜಿಪ್ಸಿಗಳ ವೀಡಿಯೋಸನ್ನು ನಾನು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ. ಸೊ ಈಗ ಹೊಸ್ದಾಗಿ ರೆಡಿ ಮಾಡಿದ್ದಾರೆ. ಸೊ ಇದು ಹೊಸ್ದಾಗಿ ಅನ್ನೋದಕ್ಕಿಂತ ಇದು ಫುಲ್ ಅಪ್ಸೆಟ್ ಆಗಿರುವಂಥ ವೆಹಿಕಲ್ಲು. ಸೊ ಫುಲ್ ಅಪ್ಸೆಟ್ ಆಗಿತ್ತು. ಸೊ ಅದನ್ನು ಫುಲ್ ಬಾಡಿ ವರ್ಕ್ ಆಗಿರ್ಬೋದು, ಇಂಜಿನ್ ಒಂದು ಬಿಟ್ಟು ಮತ್ತೆಲ್ಲ ರೆಡಿ ಮಾಡಿದ್ದಾರೆ. ಗಾಡಿ ಯಾವ ಥರ ಕಾಣ್ತಿದೆ ಅಂತ ನೀವು ನೋಡ್ಬೋದು. ಸೊ ಇದರ ಒಂದು ಮಾಸ್ಟರ್ ಮೈಂಡ್ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಇವತ್ತು ಮಾತಾಡ್ಸೋಣ, ಗಾಡಿ ಬಗ್ಗೆ ಏನು ಹೇಳ್ತಾರೆ ಅಂತ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ. ಹೊಸ್ದಾಗಿ ಮತ್ತೊಂದು ವೆಹಿಕಲ್ ರೆಡಿ ಆಗಿದೆ. ಓಕೆ. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ ಸರ್? ಪ್ರತಿ ಸಲ ನಾವು ಕೇಳ್ತಾ ಇರ್ತೀವಿ, ಎಲ್ಲ ಗಾಡಿ ಬಗ್ಗೆ ಒಂದೊಂದು ಮಾಹಿತಿಯನ್ನು ಕೊಡ್ತೀರಾ. ಇದು ಡಿಫ್ರೆಂಟ್ ಅಂತ ಹೇಳ್ಬೋದು, ಯಾಕಂದರೆ ಫುಲ್ ಅಪ್ಸೆಟ್ ಆಗಿರೋ ಗಾಡಿ ರೆಡಿ ಮಾಡಿರುವಂಥದ್ದು. ಸೊ ಇದ್ರ ಬಗ್ಗೆ ಹೇಳೋದಾದರೆ ಕೆಲವ್ರು ಏನಂತಾರೆ, ಗಾಡಿ ಅಪ್ಸೆಟ್ ಆದ ತಕ್ಷಣ ಗುಜ್ರಿಗೆ ಹಾಕುವಂಥ ಚಾನ್ಸಸ್ ಇರುತ್ತೆ ಜಿಪ್ಸಿ ಆದರೆ, ಹಳೆ ವರ್ಷನ್ ಆದರೆ. ಇದು ತುಂಬ ಹಳೆ ಗಾಡಿನ ರೆಡಿ ಮಾಡಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಹೇಳೋದಾದರೆ ಸರ್? ಓಕೆ, ದೇವರೇ ಒಳ್ಳೆ ಪ್ರಶ್ನೆಯನ್ನೇ ಕೇಳಿದರೆ. ಯಾಕೆಂದರೆ ಕೆಲವೊಂದು ಸಲ ಅದು ಯಾವುದೇ ವಸ್ತು ಆಗಿರ್ಬೋದು, ಅದು ಗಾಡಿ ಆಗಿರ್ಬೋದು, ಬೇರೆ ಏನೋ ಒಂದು ವಸ್ತು ಆಗಿರ್ಬೋದು, ಅದು ಅದರ ಮೇಲೆ ಅಷ್ಟು ನಾವು ಪ್ರೀತಿ ಇಟ್ಕೊಂಡಿರ್ತೀವಿ. ಬಟ್ ಅದೇನಾರು ಹೊಡೆದೋಯ್ತೋ ಅಥವಾ ಪಲ್ಟಿ ಆಯಿತೋ, ಎಕ್ಸಾಂಪಲ್ ವೆಹಿಕಲ್ ಅಂತ ಇಟ್ಕೊಳ್ಳಿ. ಪಲ್ಟಿ ಆದಾಗ ಏನಾಗುತ್ತೆ ಅಂದರೆ ಏನೋ ಒಂಥರ ಸೆಂಟಿಮೆಂಟು, ಅಂದರೆ ಮನಸ್ಸಿಗೆ ತುಂಬ ನೋವಾಗುತ್ತೆ. ಲಾಸ್ಟ್ ಟೈಮ್ ಒಬ್ಬರು ನಮ್ಮ ಸ್ನೇಹಿತರು ತೊಗೊಂಬಂದಿದ್ರು. ಈ ವೆಹಿಕಲ್ ಹೇಗಿತ್ತು ಅಂತೇಳಿದ್ರೆ ತುಂಬಾ ಅಂದರೆ ಬರೀ ಇಂಜಿನ್ ಮಾತ್ರ ಸೇಫ್ ಆಗಿತ್ತು, ಅಂದರೆ ಫುಲ್ ರೋಲ್ ಆಗಿತ್ತು. ಹೌದು, ಇದು ಟೋಟಲ್ 3 ರೋಲ್ ಆಗಿತ್ತು. ಓಕೆನಾ, 3 ರೋಲ್ ಆಗಿತ್ತು. ಬಟ್ ಮತ್ತೊಂದು ಸೇಫ್ಟಿ ನಾವು ನೋಡೋದಾದ್ರೆ ಯಾರಿಗೂ ಏನೂ ಆಗಿಲ್ಲ. ಅದೇ ನಾನು ಹೇಳೋಕ್ಕೆ ಬಂದೆ. ಈಗ ನೋಡಿ, ಗಾಡಿ ಜಿಪ್ಸಿ. ನೆಕ್ಸ್ಟ್ ಇದ್ರ ಬಗ್ಗೆ ಮತ್ತೆ ನಾನು ಹೇಳ್ತೀನಿ. ಈ ಗಾಡಿ 3 ರೋಲ್ ಆಗಿತ್ತು. ಬಟ್ ಒಳಗಡೆ ಇದ್ದ ನಮ್ಮ ಸ್ನೇಹಿತರಿಗೆ ಯಾವುದೇ ಕಾರಣಕ್ಕೂ ಏನಾಗಿಲ್ಲ. ಇದಕ್ಕೆ ಎಕ್ಸಾಂಪಲ್ ನಾನೇನೆ. ಇದೇ ಲಾಸ್ಟ್ ಟೈಮ್ 1 ಇಯರ್ ಆಯ್ತು. ಈಗ ಏಪ್ರಿಲ್ 1ನೇ ತಾರೀಕು ನನ್ನ ಗಾಡಿ 3 ಪಲ್ಟಿ ಆಗಿತ್ತು ಇದೇ ಚಿಕ್ಕಮಗಳೂರಿನಲ್ಲಿ. ಬಟ್ ದೇವದಯದಿಂದ ನನ್ನ ಗಾಡಿ ಪೆಟ್ಟಾಗಿತ್ತು. ಬಟ್ ನನಗೆ ಯಾವುದೇ ರೀತಿಯ ಏನೋ ಅನಾಹುತ ಆಗಿರಲಿಲ್ಲ. ಬಟ್ ಇವಾಗಲೂ ನೋಡಿ ಸ್ನೇಹಿತರೆ, ಎಷ್ಟೊಂದು ಬೇಸರ ಆಗುತ್ತೆ ಅಂತ ಹೇಳಿದ್ರೆ, ನನ್ನ ಗಾಡಿ ನಂಗೆ ರೆಡಿ ಮಾಡ್ಕೊಳಕ್ಕಾಗಿಲ್ಲ. ಯಾಕೆಂದರೆ ಏನಕ್ಕಾಗಿಲ್ಲ ಅಂದರೆ, ಕಸ್ಟಮರ್ ಗಾಡಿಗಳು ನನಗೆ ತುಂಬ ಇದೆ. ಯಾಕೆಂದರೆ ಅವ್ರಿಗೊಂದು ರಿಕ್ವೈರ್ಮೆಂಟ್ ಕೊಟ್ಟಿರ್ತೀವಿ, ಅವ್ರ ರಿಕ್ವೈರ್ಮೆಂಟ್ ನಮ್ಮ ಹತ್ರ ಬಂದಿರುತ್ತೆ, ಅವ್ರಿಗೊಂದು ಟೈಮ್ಸ್ ಕೊಟ್ಟಿರ್ತೀವಿ. ಆ ಟೈಮ್ಗೆ ನಾವು ಗಾಡಿ ರೆಡಿ ಮಾಡಬೇಕಾಗುತ್ತೆ. ಹಾಗಾಗಿ ನನ್ನ ಗಾಡಿ ರೆಡಿ ಮಾಡೋಕ್ಕಾಗಿಲ್ಲ. ಬಟ್ ರೆಡಿ ಆಗ್ತಾಯಿದೆ. ಬಟ್ ಇದೊಂದು ಗಾಡಿ ಸ್ನೇಹಿತರದ್ದು 3 ಪಲ್ಟಿ ಆಗಿಬಿಟ್ಟು ಫುಲ್ಲು, ಅಂದರೆ ತುಂಬಾ ಡ್ಯಾಮೇಜ್ ಆಗಿತ್ತು. ಅವರು ನನಗೆ ಫೋನ್ ಮಾಡಿದ್ರು, ಸರ್ ಈ ಥರ ನನ್ನ ಗಾಡಿ ಪಲ್ಟಿ ಆಗಿದೆ, ನೀವು ರೆಡಿ ಮಾಡಿಕೊಡ್ತೀರಾ? ಸರ್ ನಾನು ಹೇಳಿದೆ, ಸರ್ ಗಾಡಿನ ತೊಗೊಂಬನ್ನಿ ಅಂತ ಹೇಳಿದೆ. ಅವ್ರು ತೊಗೊಂಬಂದಮೇಲೆ ಬೇರೆ ಗಾಡಿಗಳು ನಮ್ಮ ಶಾಪಲ್ಲಿ ಇತ್ತು. ಸರ್ ನನ್ನ ಗಾಡಿ ಈ ಟೈಪಲ್ಲಿ ಬರುತ್ತಾ ಅಂತ ಕೇಳಿದ್ರು. ಅದಕ್ಕೆ ನಾನು ಒಂದೇ ಹೇಳಿದೆ, ಸರ್ ನಾನು ಯಾವಾಗ ಹೇಳ್ತೀನಿ ಅವಾಗ ಬಂದುಬಿಟ್ಟು ಟೆಸ್ಟ್ ಡ್ರೈವ್ ಮಾಡಿ ಅಂತ ಹೇಳಿದೆ. ಅವ್ರು ಮೊನ್ನೆ ಬಂದ್ಬಿಟ್ಟು ಹೇಳಿ ನನಗೆ ಅವ್ರು ಹೇಳಿದ್ದು ಯಾವ ರೀತಿ ಅಂದರೆ, ಪ್ರಕಾಶ್ ಸರ್ ಈ ಗಾಡಿ ನಂದೇನಾ ಅಂತ ಕೇಳಿದ್ರು. ಆಮೇಲೆ ಸರ್ ಬನ್ನಿ, ನಿಮ್ಮ ಇಂಜಿನ್ ನಂಬರು, ಚಾರ್ಸಿ ನಂಬರು ನೋಡಿ, ನೀವು ಡಾಕ್ಯುಮೆಂಟ್ ತೊಗೊಂಬನ್ನಿ ಅಂತ ಹೇಳಿದೆ. ಅಂದರೆ ರಿಯಲಿ ಅಷ್ಟು ಖುಷಿಯಾದರು. ಸ್ನೇಹಿತರೆ, ನಿಮ್ಮ ಹತ್ರ ಯಾವುದೇ ರೀತಿಯ ಜಿಪ್ಸಿ ತಂದುಕೊಡಿ, ಸರ್ವಿಸು ಮಾಡಿಕೇಶನ್ ನಾನು ಕೊಡ್ತೀನಿ. ಯಾಕೆಂದರೆ ನಾನು ಜಿಪ್ಸಿನೇ ಯಾಕೆ ಡ್ರೀಮ್ಸ್ ಅಂತ ಹೇಳಿದ್ರೆ, ಜಿಪ್ಸಿ ಅನ್ನೋದ್ರಲ್ಲಿ ಒಂದು ಡ್ರೀಮ್ಸು. ಯಾಕೆಂದರೆ ನೋಡ್ತಾ ಇರಿ, ಈಗಾಗಲೇ ಮ್ಯಾನುಫ್ಯಾಕ್ಚರ್ ಕ್ಲೋಸ್ ಆಗಿದೆ, ಎಲ್ಲೋ ಒಂದು ಕಡೆ ಜಿಪ್ಸಿಗಳು ಸಿಗ್ತಾ ಇಲ್ಲ. ಇನ್ನು ಮುಂದೆ ಹೋಗ್ತಾ ಅಂದರೆ ಅದನ್ನು ಓಡಿಸ್ತೋರಿಗೆ ಅದ್ರ ಫೀಲ್ ಮಾತ್ರ ಗೊತ್ತಿದೆ ಅಂತ 100%. ಆಯಿತಾ, ಇದನ್ನು ಓಡಿಸೋ ಮಜಾನೇ ಬೇರೆ. ಇದನ್ನು ಮುಂದೆ ಹೋಗ್ತಾ ಇದು ಒಂದು ಆ್ಯಂಟಿ ಪೀಸ್ ಆಗುತ್ತೆ. ಹಾಗಾಗಿ ನಿಮ್ಮ ಜಿಪ್ಸಿ ಇದ್ದರೆ ತಂದುಕೊಡಿ. ಸರ್ವಿಸ್ ಆಗಿರ್ಬೋದು, ಮಾಡಿಫಿಕೇಷನ್ನು, ಎನಿ ಒನ್ A to Z ವರ್ಕ್ ನಾನು ಮಾಡ್ಕೊಡ್ತೀನಿ. ಹಾಗೆಯೇ ಜೀಪ್, ಮಹೇಂದ್ರ ಜೀಪ್, ನಿಮ್ಮ ಹತ್ರ ಏನಾದ್ರು ಓಲ್ಡ್ ಮಹೇಂದ್ರ ಜೀಪ್ ಇದ್ದರೆ ಅದು ಕೂಡ ತಂದರೆ ನಾವು ಅದನ್ನು ಕೂಡ ಸರ್ವಿಸ್ ಮಾಡ್ಕೊಡ್ತೀವಿ. ಇದನ್ನು ಟೋಟಲಾಗಿ ಹೆಂಗೆ ಮಾಡಿದ್ದೀವಿ ಅಂದರೆ ಸ್ನೇಹಿತರೆ ನೋಡ್ತಾ ಇರ್ಬೋದು. ಅಂದರೆ ಸರ್ ಇದರಲ್ಲಿ ಫುಲ್ ಚೇಂಜಸ್ ಮಾಡಿದ್ದೀರಾ ಅಂತ ಹೇಳ್ತಿದ್ದೀರಾ? ಅಂದರೆ ಟೈರು ಬಿಟ್ಟು ಮತ್ತೆಲ್ಲ ಚೇಂಜಸ್? ಇದರಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಇಂಜಿನ್ ಒಂದು ಬಿಟ್ಟು ಸ್ನೇಹಿತರೆ, ಅವ್ರದ್ದು ಇಂಜಿನ್ ಚೆನ್ನಾಗಿತ್ತು. ಹಾಗಾಗಿ ಬಾಕಿ ಗಾಡಿನ ಟೋಟಲ್ ಆಗಿ ನಾವು ಏನು ಅಂದರೆ ಅಷ್ಟು ಮ್ಯಾಕ್ಸಿಮಮ್ ಐಟಮ್ ಎಲ್ಲ ಇದಕ್ಕೆ ನಾವು ಹೊಸದೇ ಹಾಕಿರೋದು. ನೋಡ್ಬೋದು ನೀವು ಎಷ್ಟು ಸುಂದರವಾಗಿದೆ ಅಂತ ಹೇಳಿದ್ರೆ, ಗಾಡಿ ನೋಡೋಕ್ಕೆ ನನಗೆ ಖುಷಿ ಆಗುತ್ತೆ. ಹೊಸ ಗಾಡಿ ನೋಡ್ದಂಗೆ ಫೀಲ್ ಆಗ್ತಿದೆ. ಒಳಗಡೆ ಇಂಟೀರಿಯರ್ ನೋಡ್ಬೋದು, ಡ್ಯಾಶ್ ಬೋರ್ಡ್ ನೋಡ್ಬೋದು, ಓಕೆನಾ, ಸೀಟ್ ನೋಡ್ಬೋದು, ಮತ್ತು ಟೈರ್ ಕ್ಯಾರಿಯರು, ಟೈರ್ಸ್ ಆಗಿರ್ಬೋದು. ಓಕೆನಾ, ಟೈರು ಅವ್ರದ್ದೇ ಇತ್ತು. ಯಾಕೆಂದರೆ ಟೈರ್ ಏನೋ ಡ್ಯಾಮೇಜ್ ಆಗಿರಲಿಲ್ಲ. ಬಾಕಿ ಟೋಟಲ್ ಆಗಿ ನಿಮಗೆ ಟೈರ್ ಕ್ಯಾರಿಯರು, ಫ್ರಂಟ್ ಬಂಪರು, ಬ್ಯಾಕ್ ಬಂಪರ್ ಆಗಿರ್ಬೋದು, ಮತ್ತು ಫುಟ್ ರೆಸ್ಟ್ ಆಗಿರ್ಬೋದು, ಮತ್ತು LED ಹೆಡ್ಲೈಟ್ಸು, ಗಾಡಿದು ಬಾಡಿ ಆಗಿರ್ಬೋದು, ಡ್ಯಾಶ್ ಬೋರ್ಡ್ ಆಗಿರ್ಬೋದು, A to Z ಅವರಿಗೆ ನಾವು ರೆಡಿ ಮಾಡ್ಕೊಟ್ಟಿದ್ದೀವಿ. ಅವ್ರು ತುಂಬ ಹ್ಯಾಪಿ ಇದ್ದಾರೆ. ನಿಮ್ಮ ಹತ್ರ ಯಾವುದೇ ರೀತಿ ಜಿಪ್ಸಿ ತಂದುಕೊಡಿ. ಈಗ ಸರ್ ನನ್ನ ಹತ್ರ ಜಿಪ್ಸಿ ಇಲ್ಲ, ಸೊ ನಾನೇನು ಮಾಡ್ಬೋದು ಸರ್? ನಾನೀಗ ಜಿಪ್ಸಿ ತಗೊಳ್ಬೇಕು, ಯಾವ ಥರ ತಗೊಳ್ಬೋದು? ಓಕೆ, ದೇವರು ಒಳ್ಳೆಯ ಪ್ರಶ್ನೆ ಕೇಳಿದ್ದಾರೆ. ಓಕೆ, ಕೆಲವೊಂದು ಕಡೆ ಏನಾಗುತ್ತೆ ಅಂತ ಹೇಳಿದ್ರೆ ಅವರಿಗೆ ಜಿಪ್ಸಿ ಸಿಗಲ್ಲ. ಸರ್ ನನ್ನ ಹತ್ರ ಜಿಪ್ಸಿ ಇಲ್ಲ, ನೀವು ರೆಡಿ ಮಾಡ್ಕೊಡ್ತೀರಾ ಅಂದರೆ ನಾವೇ ಜಿಪ್ಸಿನ ನಾವು ಆರ್ಮಿಯಿಂದ ಪರ್ಚೇಸ್ ಮಾಡ್ತೀವಿ. ಆ ಪರ್ಚೇಸ್ ಮಾಡೋಕ್ಕೆ ಮೆಥಡ್ ಹೇಗೆ ಅಂದರೆ, ನಿಮ್ದು ಆಧಾರ್ ಕಾರ್ಡ್ ತೊಗೊತೀವಿ. ಯಾಕೆಂದರೆ ಡಿಫೆನ್ಸ್ ನಾವು ಯಾವುದು ಇಲ್ಲಿಗಲ್ ಮಾಡಲ್ಲ, ಎಲ್ಲ ಲೀಗಲ್ ಆಗಿ ಹೋಗಿರೋ. ಹೌದು, ಯಾಕೆಂದರೆ ಅದು ಒಂದು ಡಿಫೆನ್ಸ್ದು
ಡಿಫೆನ್ಸ್ ವೆಹಿಕಲ್ ಆಗಿರೋದ್ರಿಂದ ನಾವು ಹಾಗೇನೆ ಪರ್ಚೇಸ್ ಮಾಡೋಕ್ಕಾಗಲ್ಲ. ಅದು ನಿಮ್ಮ ಆಧಾರ್ ಕಾರ್ಡ್ ಕೊಡಬೇಕು. ನಿಮ್ಮ ಆಧಾರ್ ಕಾರ್ಡ್ಗೆ ಆ ಗಾಡಿನ ನಾವು ಅವರಿಂದ ಪರ್ಚೇಸ್ ಮಾಡ್ತೀವಿ. ಪರ್ಚೇಸ್ ಮಾಡಿಬಿಟ್ಟು ನಾವು ಲೋಕಲ್ ನಮ್ಮ ಡಿಸ್ಟಿಕಲ್ಲಿ ನಿಮ್ಮ ಗಾಡಿನ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಮಾಡಿಬಿಟ್ಟು ಟೋಟಲ್ ಮಾಡಿಫಿಕೇಶನ್ ನಾವು ಮಾಡ್ಕೊಡ್ತೀವಿ. ಸರ್ ಎಷ್ಟು ಟೈಮ್ ಬೇಕಾಗ್ಬೋದು ಸರ್? ಮಿನಿಮಮ್ ಕೆಲವರು ಈಗ ಬೇರೆ ಕಡೆ ಹೇಳ್ತಾರೆ 1 year ಬೇಕಾಗುತ್ತೆ, ಅದೆಲ್ಲ ನಿಜನಾ? ನೀವೆಷ್ಟಕ್ಕೆ ಮಾಡ್ಕೊಡ್ತೀರಾ ಸರ್? ಇಲ್ಲ 1 year ಅಂತ ಏನಿಲ್ಲ, ಆ ಥರ ಏನಿಲ್ಲ. ನಾವು ಮಿನಿಮಮ್ 3 monthಲ್ಲಿ ಗಾಡಿ ಮಾಡ್ಕೊಡ್ತೀವಿ. ಯಾಕೆಂದರೆ ಗಾಡಿ ಡಾಕ್ಯುಮೆಂಟ್ಸು ಪೇಪರ್ ಬರೋಕ್ಕೆ ಮಿನಿಮಮ್ ಒಂದು ವೀಕ್ ಆಗುತ್ತೆ. ಆಮೇಲೆ ನೀವು ಆರ್ಡರ್ ಮಾಡಿದ್ಮೇಲೆ ಮಿನಿಮಮ್ ಗಾಡಿ ಸಿಂಪಲ್ ಒಂದು ಬೇಸಿಕ್ ರೆಡಿ ಆಗಕ್ಕೆ 1 ತಿಂಗಳು ಬೇಕು. ಆಮೇಲೆ 1 ತಿಂಗಳಾದಮೇಲೆ ನಿಮಗೆ ಟಿಂಕರು ಪೇಂಟಿಂಗ್ ಆಗಿರ್ಬೋದು ಅದೆಲ್ಲ ಮಾಡಲಿಕ್ಕೆ 1 ತಿಂಗಳು ಬೇಕಾಗುತ್ತೆ. ಆಮೇಲೆ ಟೋಟಲ್ ಮಾಡಿಫಿಕೇಶನ್ ಮಾಡಲಿಕ್ಕೆ ನಮಗೆ ಒಂದು 15-20 ದಿವಸ ಬೇಕಾಗುತ್ತೆ. ಟೋಟಲ್ ನಿಮಗೆ 30 ಅಂದರೆ 30 ಅಂದರೆ 90 ದಿವಸಗಳ ಕಾಲ ನಿಮಗೆ ನಾವು ಸಮಯ ಕೊಡಬೇಕಾಗುತ್ತೆ. 90 ದಿವಸದಲ್ಲಿ ನಮ್ಮ ಗಾಡಿ ಕಂಪ್ಲೀಟ್ ಆಗಿ ರೆಡಿಯಾಗಿ ಸಿಗ್ತದಲ್ವಾ ಸರ್? ನಿಮಗೆ 90 ದಿವಸಕ್ಕೆ ನಾನು ಗಾಡಿ ಕೊಡ್ತೀನಿ. Okay, ಮಿನಿಮಮ್ ಮ್ಯಾಕ್ಸಿಮಮ್ ಇಲ್ಲ ಮಿನಿಮಮ್ 90 ದಿವಸ ಅಂದರೆ 2 ದಿವಸ 3 ದಿವಸ ಏನು ಕೆಲವೊಂದು ಕಾರಣಗಳಿಂದ 2 ದಿವಸ 3 ದಿವಸ ಆಚೆ ಈಚೆ ಆಗ್ಬೋದು. ಆದರೆ ಮಿನಿಮಮ್ ನಿಮಗೆ 90 ದಿವಸಗಳ ಕಾಲದಲ್ಲಿ ನಿಮಗೆ ಒಂದು ಜಿಪ್ಸಿನ ರೆಡಿ ಮಾಡ್ತೀವಿ. ಹಾಗೆ ನಿಮ್ಮ ಹತ್ರ ಯಾವುದೇ ರೀತಿಯ ಜಿಪ್ಸಿ ತಂದುಕೊಡಿ, ಅದು ಟೆಂಟಿಂಗ್ ಆಗಿರ್ಬೋದು ಪೇಂಟಿಂಗ್ ಆಗಿರ್ಬೋದು ಎಲ್ಲ ವರ್ಕು ನಮ್ಮ ಟೆಕ್ನಿಷಿಯನ್ಸ್ ಮಾಡ್ಕೊಡ್ತಾರೆ. ಓಕೆ. ಹಾಗೆಯೇ ನಮ್ಮ ಹತ್ರ ಸ್ಪೇರ್ ಪಾರ್ಟ್ಸ್ ಕೂಡ ಸಿಗುತ್ತೆ. ನಿಮಗೆ ಏನಾದ್ರು ಬೇರೆ ಡಿಸ್ಟಿಕಲ್ಲಿ ಇದ್ದೀರಾ ಸರ್, ನಂಗೆ ಗಾಡಿ ಬರೋಕ್ಕಾಗಲ್ಲ, ಇಲ್ಲೇ ಟೆಕ್ನಿಷಿಯನ್ ಇದ್ದಾರೆ, ಅವ್ರ ಹತ್ರ ನಾನು ಮಾಡಿಸ್ಕೊತೀನಿ ಅಂದರೆ ನಿಮಗೆ ಸ್ಪೇರ್ ಪಾರ್ಟ್ಸ್ ಕೂಡ ನಾನು ಕಳಿಸ್ಕೊಡ್ತೀನಿ. ಅದು ಮಾಡಿಫಿಕೇಶನ್ ಐಟಮ್ ಆಗಿರ್ಬೋದು, ಇಂಜಿನ್ ಐಟಮ್ ಜಿಪ್ಸಿದು A to Z ಸ್ಪೇರ್ ಪಾರ್ಟ್ಸ್ ಸಿಗುತ್ತೆ ಅಂತ. ಏನು ಐಟಮ್ ಬೇಕಾದರೂ ನನಗೆ ನೀವು ಕಾಂಟ್ಯಾಕ್ಟ್ ಮಾಡಿ. ತುಂಬಾ ಕಡೆ ಹೇಳ್ತಾರೆ ಜಿಪ್ಸಿ ಸಿಗಲ್ಲ, ಹಳೆ ಗಾಡಿ ಸ್ಟಾಪ್ ಆಗಿದೆ ಹಂಗೆ ಹಿಂಗೆ ಅಂತ. ಸರ್ ನೋಡಿ, ಕೆಲವೊಂದ್ಸಲ ಏನಾಗುತ್ತೆ ಅಂತ ಹೇಳಿದ್ರೆ ಎಲ್ಲೋ ನಾನು ಕೇಳಿದ್ದೆ, ಯಾವುದೇ ಒಂದು ವೆಹಿಕಲ್ ಮ್ಯಾನುಫ್ಯಾಕ್ಚರ್ ಸ್ಟಾಪ್ ಆದರೆ ಮಿನಿಮಮ್ 10 years ಅವರು ಆ ವೆಹಿಕಲ್ಗೆ ಐಟಮ್ನ ಕೊಡಬೇಕು ಅಂತ. ನೋಡಿ, ಆಲ್ ಓವರ್ ಇಂಡಿಯಾದಲ್ಲಿ ಇದ್ರದ್ದು ಮ್ಯಾನುಫ್ಯಾಕ್ಚರ್ ಏನು ಐಟಮ್ ಇದೆ ಅದು ಡೆಲ್ಲಿಲಿ ಇರುತ್ತೆ. ಓಕೆನಾ? ಹಾಗಾಗಿ ನಮ್ಮ ಹತ್ರ ಸ್ಪೇರ್ ಪಾರ್ಟ್ಸು ಮ್ಯಾಕ್ಸಿಮಮ್ 99% ಇರುತ್ತೆ. ಯಾವುದೋ ಒಂದು ಕೆಲವೊಂದು ಐಟಮ್ ಇಲ್ಲ ಅಂದ್ರೆ ತರಿಸ್ಕೊಡೋ ಜವಾಬ್ದಾರಿ ನಂದಾಗಿರುತ್ತೆ. ಜಿಪ್ಸಿ ಹಳೆ ವರ್ಷನ್ಸ್ ಆದ್ರೂ ಎಲ್ಲದೂ ಸಿಗುತ್ತೆ ಅಂತೀರಾ? ಹಳೆ ವರ್ಷನ್ ಅಂತ ಹೇಳಿದ್ರೆ ನಿಮ್ದು ಕಾರ್ಬೊರೇಟರ್ ಜಿಪ್ಸಿ ಅಂತ ಬರುತ್ತೆ ಸರ್. ಕಾರ್ಬೊರೇಟರ್ ಜಿಪ್ಸಿದು ಸ್ಪೇರ್ ಪಾರ್ಟ್ಸ್ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತೆ, ಆದ್ರೂ ನಾನು ನಿಮಗೆ ಪ್ರೊವೈಡ್ ಮಾಡ್ಕೊಡ್ತೀನಿ. ಓಕೆ ಸೂಪರ್. ಅಂದ್ರೆ ಜಿಪ್ಸಿ ಈಗ ಮನೇಲಿ ಸೈಡಿಗೆ ನಿಲ್ಲಿಸ್ತವರು ನಿಮ್ಮ ಈ ವಿಡಿಯೋಸ್ ನೋಡ್ಕೊಂಡು ಶಾಪಿಗೆ ಬರ್ಬೋದು ಅಂತ ಹೇಳ್ತೀರಾ? ಸರ್ ದಯವಿಟ್ಟು ಜಿಪ್ಸಿನ ನಿಮ್ಮ ಮನೇಲಿ ಎಲ್ಲೋ ಸೈಡಿಗೆ ನಿಲ್ಸಿದ್ರೆ ಅದ್ರ ಸೈಡಿಗೆ ನಿಲ್ಸಕ್ಕೆ ಹೋಗ್ಲೇಬೇಡಿ. ರೆಡಿ ಮಾಡ್ಬಿಟ್ಟು ಮನೆ ಮುಂದೆ ನಿಲ್ಸಿ. ಈಗ ನಾವು ಸುಮ್ಮನೆ ಅಬ್ಸರ್ವ್ ಮಾಡಿದ್ರೆ ತುಂಬಾ ಜಿಪ್ಸಿಗಳು ರೋಡ್ ಮೇಲೆ ಓಡಾಡ್ತದೆ. ಇದಕ್ಕೆ ನಿಮ್ಮ ಅನಿಸಿಕೆ ಏನು ಹೇಳ್ತೀರಾ? ಖುಷಿ ಇದೆಯಾ ನಿಮಗೆ? ಮೈ ಡ್ರೀಮ್ ಸರ್ ಅದು. ಅದೇ ಫಸ್ಟಿಗೆ ಹೇಳಿದ್ರ 1-2 ಜಿಪ್ಸಿ ಇಟ್ಕೊಂಡು ತುಂಬಾ ತಿಂಗಳುಗಳ ಕಾಲ ವೆಯ್ಟ್ ಮಾಡಿದ್ದೆ ಅಂತ. ಈಗ ತಿಂಗಳು ಎಷ್ಟೋ ಗಾಡಿ ಕೊಡ್ತಾ ಇದ್ದೀರಾ? ಎಳ್ದು ನನ್ನ ಹಳೆ ಸಿಚುವೇಶನ್ ಎಳಿತಾ ಇದ್ದಾರೆ. ಓಕೆ ಸ್ನೇಹಿತರೆ, ನಾನು ಶಾಪ್ ಓಪನ್ ಮಾಡಿದ್ದು ನಾನು ಮಿಲಿಟರಿ ರಿಟೈರ್ಡ್ ಆಗಿ ಬಂದ್ಮೇಲೆ ನಾನು ಶಾಪ್ ಓಪನ್ ಮಾಡಿದೆ. ಅವಾಗ ನಾನು ಒಂದು ಜಿಪ್ಸಿ ಸೇಲ್ ಮಾಡೋಕ್ಕೆ ಮಿನಿಮಮ್ ನಾನು 6 to 9 months ತಗೊಂಡಿದ್ದೀನಿ. ಅವಾಗ ಜಿಪ್ಸಿ ಅನ್ನೋಕ್ಕೆ ವ್ಯಾಲ್ಯೂನೇ ಇರಲಿಲ್ಲ. ಬಟ್ ನಾವು ಸಣ್ಣ ಪುಟ್ಟ ಆಫ್ ರೋಡ್ ಮಾಡಿ ಮತ್ತೆ ಫೇಸ್ಬುಕ್ಕಲ್ಲಿ ಹಾಕಿ, ಯೂಟ್ಯೂಬಲ್ಲಿ ಹಾಕಿ, ಇನ್ಸ್ಟಾದಲ್ಲಿ ಹಾಕಿ, ನೋಡಿ ಯಾವುದೇ ವೆಹಿಕಲ್ಗೂ ಕಿಂಗ್ ಅಂತ ಹೆಸರಿಟ್ಟಿಲ್ಲ, ಬಟ್ ಇದಕ್ಕೆ ಆಗ್ಲೇ ಕಿಂಗ್ ಅಂತ ಇಟ್ಟಿದ್ರು. ಕಾರಣ ಏನಂತ ಹೇಳಿದ್ರೆ ಪೆಟ್ರೋಲ್ ಗಾಡಿಲಿ ಅವಾಗ 4 ಇದ್ದಿದ್ದು ಒಂದೇ ಗಾಡಿ ಅಂತ ನಾನು ಭಾವಿಸ್ತೇನೆ. ಯಾಕೆಂದರೆ ನನಗಿಂತ ತಿಳಿದವರು ಬೇಕಾದ ಜನ ಇರ್ತಾರೆ. ಹಾಗಾಗಿ ಇದು ಯಾವತ್ತಿದ್ರು ಕಿಂಗೇನೆ ಸ್ನೇಹಿತರೆ. ನೋಡಿ ಎಷ್ಟು ವರ್ಷ ಆಯಿತು, ಮ್ಯಾಕ್ಸಿಮಮ್ ಒಂದು 30-35 ವರ್ಷ ಆಯಿತು, ಆದ್ರೂ ಇವಾಗಲೂ ಈ ಗಾಡಿಗೆ ವ್ಯಾಲ್ಯೂ ಇದೆ. ಡಿಫೆನ್ಸ್ ಅಲ್ಲಿ ಈಗಲೂ ಯೂಸ್ ಮಾಡ್ತಾರೆ. ಹೌದು, ಕರೆಕ್ಟು. ಈಗ ನೋಡಿ ಸಿವಿಲ್ ಅಲ್ಲಿ ಜಿಪ್ಸಿ ಈಗ ನಿಮಗೆ ಸ್ಟಾಪ್ ಆಗಿದೆ, ಬಟ್ ಜಿಪ್ಸಿ ನಿಮಗೆ ನಾನು ಇವಾಗಲೂ ಕೂಡ 2023-24 ಕೂಡ ಏನು ನಂಬರ್ ಪ್ಲೇಟ್ ಮಿಲಿಟರಿ ಇರೋದನ್ನ ನಾನು ನೋಡಿದ್ದೀನಿ. ಇವಾಗಲೂ ಕೂಡ ನೋಡಿ ಹೆಮ್ಮೆ ಪಡುವಂತ ವಿಚಾರ ಅಲ್ವಾ ಇದು? ನಿಜವಾಗ್ಲೂ ಹೆಮ್ಮೆ ಪಡೋ. ಡಿಫೆನ್ಸ್ ಅಲ್ಲಿ ನಮ್ಮ ಒಂದು ಮಾರುತಿ ಗಾಡಿ ಡಿಫೆನ್ಸಲ್ಲಿ, ಅದು ನೀವು ಎಷ್ಟು ಸೇನೆಯಲ್ಲಿ ಫೇಮಸ್ ಆದಂಥ ಸೇನೆ ಅಂದರೆ ಭಾರತೀಯ ಸೇನೆ, ಆ ಒಂದು ಸೇನೆಯಲ್ಲಿ ನಮ್ಮ ಮಾರುತಿ ಗಾಡಿ ಅಂದರೆ ನಿಮ್ಮದು ಮಾರುತಿ ಅವ್ರದ್ದು ಕಿಂಗ್ ಜಿಪ್ಸಿ ಓಡಾಡ್ತಾ ಇದೆ ಅಂದರೆ ನಿಜಕ್ಕೂ ಹೆಮ್ಮೆ ಪಡುವಂಥದ್ದು. ಯಾಕೆಂತ ಹೇಳಿದ್ರೆ ಇದರಲ್ಲಿ ಎಲ್ಲ ಕೆಲಸನೂ ಆಗುತ್ತೆ. ಒಂದು ಸ್ಮೂತ್ ವರ್ಕು, ಎಸ್ಟೇಟ್ಗಳಿಗೆ ತೋಟಕ್ಕೆ ಇಟ್ಕೋಬಹುದು, ಆಫ್ ರೋಡ್ ಮಾಡಬಹುದು, ನೀವು ಸ್ಮೂತ್ ಡ್ರೈವ್ ಹಾರ್ಡ್ ವರ್ಕ್ ಅಂದರೆ ನೀವು ಏನು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಹತ್ಕೊಂಡು ಹೋಗ್ಬೋದು. ಮತ್ತು ಇದರ ಸ್ಟ್ರೆಂತ್ ನಿಮಗೆ ಮಿನಿಮಮ್ 5-10-12 ಜನ ಕರ್ಕೊಂಡು ಹೋಗ್ಬೋದು ವಿತ್ 4 wheel. ನೀವೇನೋ ಸ್ಟ್ರೆಂತ್ ಒಳಗಡೆ ಹಾಕೊಂಬಿಟ್ಟು ಹಿಂಗೆ ಟ್ರಾಲಿ ಕೂಡ ಹಾಕ್ಬೋದು, ಜನರೇಟರ್ ಹೇಳ್ಕೊಂಡು ಹೋಗ್ಬೋದು, ಎಲ್ಲ ವರ್ಕು ಈ ಗಾಡಿಲಿ ಆಗುತ್ತೆ. ನನ್ನ ಪ್ರಕಾರ ನಾನು ಇವಾಗಲೂ ಕೂಡ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಮಾರುತಿ ಕಂಪ್ನಿಗೆ, ದಯವಿಟ್ಟು ಜಿಪ್ಸಿನ ಮಾರ್ಕೆಟಿಗೆ ತನ್ನಿ ಅಂತಾನೆ ನಾನು ಅವರಿಗೆ ಒಂದು ಕ್ವಾಲಿಟಿಲಿ ಬಂದರೆ ಮತ್ತೆ 100% ಇದೇ ಕ್ವಾಲಿಟಿ ಕೊಡಿ, ಸೇಮ್ ಟು ಸೇಮ್ ಕೊಡಿ ಅಂತಾನೆ ಅವ್ರನ್ನ ಕೇಳಕ್ಕೆ ಇಷ್ಟಪಡ್ತೀನಿ. ಅಕಸ್ಮಾತ್ ಏನಾದ್ರು ಸೇಫ್ಟಿ ಪ್ರಿಕಾಷನ್ ಹೋದರೆ ಏನಿದೆ ನಿಮ್ದು ಏನಿದೆ ಈ ಒಂದು ಸಿಸ್ಟಮ್ ಇದೆ, ಇದನ್ನ ಬೇಕಾದ್ರೆ ನೀವು ಹಾಟ್ ಆಫ್ ಮಾಡಿ. ನಿಮಗೆ ಬೈ ಚಾನ್ಸು ಸಾಫ್ಟ್ ಟಾಪ್ ಕೊಡೋಕ್ಕಾಗಿಲ್ಲ ಅಂದರೂ ಏನು ಹಾಟ್ ಟಾಪ್ ಇತ್ತು, ಹಾಟ್ ಟಾಪ್ ಕೊಡಿ, ಸೇಮ್ ಟು ಸೇಮ್ ಬೇಕಾದ್ರೆ ಹಾಟ್ ಟಾಪ್ ಕೊಡಿ. ಇವಾಗಲೂ ಮಾರ್ಕೆಟಿಗೆ ಬಂದರೆ ರಾಜಾ ಹುಲಿನೇ ಸರ್. ಸುಮ್ಮನೆ ಕೇಳ್ತಿದ್ದೀನಿ, ಈ ಮಂತ್ಲಿ ನಮಗೆ ಎನ್ಕ್ವೈರಿ ಎಷ್ಟು ಬರ್ಬೋದು ಸರ್ ಫೋನ್ಸ್?
ಸರ್ ಇವಾಗ ನೋಡೋಕೆ ಹೇಳಿದ್ರೆ ನಂದು ಏನು ನಾನು ಆ್ಯಕ್ಚುಲಿ ಯಾರೇ ಒಬ್ಬರು ಎನ್ಕ್ವೈರಿ ಮಾಡಿದ್ರೆ ಅದನ್ನು ನಾನು ನೋಟ್ ಮಾಡ್ಕೊತೀನಿ ಸರ್. ಮಿನಿಮಮ್ ನಿಮಗೆ ನಾನು ಕರೆಕ್ಟಾಗಿ ಯೋಚನೆ ಮಾಡಿ ಹೇಳಿದ್ರೆ ನಿಮಗೆ ಮಿನಿಮಮ್ ಮಂತ್ಲಿ ಒಂದು 300 ಕಾಲ್ಸ್ ಅಂತೂ ಬರುತ್ತೆ ಜಿಪ್ಸಿಗೋಸ್ಕರ. ಓನ್ಲಿ ಜಿಪ್ಸಿ ಲವರ್ಸ್ ಬೇಕಾದ್ರೆ ನೀವು ಬನ್ನಿ, ನಂದು ಒಂದು ರಿಜಿಸ್ಟರ್ ಇದೆ, ಆ ರಿಜಿಸ್ಟರ್ ತೆಗೆದು ತೋರಿಸ್ತೀನಿ. ಒಂದು ಮಂತಿಗೆ ಮಿನಿಮಮ್ 300 ಕಸ್ಟಮರ್ ನನಗೆ ಫೋನ್ ಮಾಡ್ತಾರೆ, ಸರ್ ಜಿಪ್ಸಿ ಇದೆಯಾ, ಜಿಪ್ಸಿ ಬಗ್ಗೆ. ಅಂದರೆ ನನ್ನ ಪುಟಾಣಿ ಒಂದು ಶಾಪ್ ಇಟ್ಕೊಂಡೆ ಇಷ್ಟೊಂದು ಎನ್ಕ್ವೈರಿ ಬರ್ತಾ ಇರ್ಬೇಕಾರೆ ಮಾರ್ಕೆಟಲ್ಲಿ ಬಂದರೆ ಎಷ್ಟು ಎನ್ಕ್ವೈರಿ ಆಗ್ಬೋದು ಸರ್. ಇವಾಗಲೂ ಡಿಮ್ಯಾಂಡ್ ಇದೆ. ಯಾಕೆ ಅಂತ ಹೇಳಿದ್ರೆ ಏನು ಕಸ್ಟಮರ್ ನಂಗೆ ಕೇಳ್ತಾರಲ್ಲ, ಸರ್ ಮಾರುತಿ ಶೋರೂಮಿಂದ ಸಿಗಲ್ವಾ, ಶೋರೂಮಲ್ಲಿ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಫ್ಯಾಕ್ಟ್ರಿ ರಿಕ್ವೆಸ್ಟ್ ಮಾಡ್ತೀನಿ, ಮಾರುತಿ ಕಂಪನಿ ಮಾಲೀಕ ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ಮತ್ತೆ ರೀಪ್ರೊಡಕ್ಷನ್ ಮಾರ್ಕೆಟಿಗೆ ತನ್ನಿ. ಏನಂತ ಹೇಳಿದ್ರೆ ಬೇಕಾದ್ರೆ ನಿಮಗೆ ಟರ್ಪಲ್ ಸೇಫ್ಟಿ ಇಲ್ಲ ಅಂತ ಹೇಳಿದ್ರೆ ಬೇಕಾದ್ರೆ ಏನು ಹಾಟ್ ಟಾಪ್ ಇದೆ, ಹಾಟ್ ಟಾಪ್ ಓನ್ಲಿ ಬಿಡಿ, ಹಾಟ್ ಟಾಪ್ ಸೇಫ್ಟಿ ಮಾತ್ರ, ಹಾಟ್ ಟಾಪ್ ಒಳ್ಳೆ ಸೇಫ್ಟಿ ಇದೆ, ಹಾಗಾಗಿ ಹಾಟ್ ಟಾಪ್ ಬಿಡ್ಬೋದು. ಸೊ ಲಾಸ್ಟ್ ಒಂದು ಕ್ವಶನ್ಸ್, ಈಗ ಜಿಪ್ಸಿ ಮಾತ್ರ ಅಲ್ಲದೆ ಜೀಪ್ನೂ ಮಾಡ್ತಾ ಇದ್ದಾರೆ. ಕಾರಣ ಏನು ಅಂದರೆ ನಿಮ್ಮ ಜಿಪ್ಸಿ ಸರ್ವಿಸ್ ನೋಡಿ ಜೀಪ್ ಇಟ್ಟವ್ರು ಜೀಪ್ನು ತಗೊಬಂದು ಸರ್ವಿಸಿಗೆ ಬಿಡ್ತಾ ಇದ್ದಾರೆ. ಇದ್ರ ಬಗ್ಗೆ ಹೇಳೋದಾದ್ರೆ 100% ನೀವು ಏನು ಮಹೇಂದ್ರ ಕಂಪನಿ ಜೀಪ್ ಇದೆಯಲ್ಲ ಅದನ್ನು ಕೂಡ ನಾವು ಸರ್ವಿಸ್ ಮಾಡ್ತೀವಿ, ಮಾಡಿಫಿಕೇಶನ್ ಮಾಡ್ತೀವಿ. ಈಗಾಗಲೇ ನೀವು ನೋಡ್ಬೋದು, ನೀವು ತಾರ್ CID ಮಾಡಿದ್ದೀವಿ, ತಾರ್ CID ಈಗಾಗಲೇ ಇನ್ನೊಂದು ತಾರ್ CID ಬಂದಿದೆ ಲಾಸ್ಟ್ ಟೈಮ್. ಅದಕ್ಕೆ ಹಾಟ್ ಟಾಪ್ ಟೈಪಲ್ಲಿ ಲೆಫ್ಟ್ ರೈಟ್ ಗ್ಲಾಸ್ ಕೂರಿಸ್ಬಿಟ್ಟು ಬ್ಯಾಕ್ ಡೋರ್ ಗ್ಲಾಸ್ ಎಲ್ಲ ಕೂರಿಸ್ಬಿಟ್ಟು ಈಗ ಅದನ್ನು ಮಾಡ್ತಾ ಇದೀವಿ. ಅದನ್ನು ನೆಕ್ಸ್ಟ್ ಟೈಮಲ್ಲಿ ಒಂದು 1 ವೀಕಲ್ಲಿ ಅದು ಕೂಡ ನಿಮಗೆ ಒಂದು ವರ್ಕ್ ಆಗಬೇಕಂದ್ರೆ ಟೆಕ್ನಿಷಿಯನ್ಸ್ ಮುಖ್ಯ ಸರ್. ನಮ್ಮ ಟೆಕ್ನಿಷಿಯನ್ಸ್ ಟೀಮ್ ಬಗ್ಗೆ ಹೇಳೋದಾದ್ರೆ ಸರ್ ರಿಯಲಿ ಏನು ಇವತ್ತು ನಾನು ಈ ಗಾಡಿ ಮುಂದೆ ನಾನು ಒಬ್ಬ ನಿಂತಿರ್ಬೋದು, ಬಟ್ ಈ ಒಂದು ಗಾಡಿ ಹಿಂದೆ ಪಟ್ಟಿರುವಂಥ ಶ್ರಮ ಅದು ನನ್ನ ಟೀಮ್ ವರ್ಕು. ಅದು ಟಿಂಕರ್ ಆಗಿರ್ಬೋದು, ಪೇಂಟರ್ ಆಗಿರ್ಬೋದು, ಮತ್ತು ನಮ್ಮ ಶಾಪಲ್ಲಿರುವಂಥ ಟೆಕ್ನಿಷಿಯನ್ ಆಗಿರ್ಬೋದು, ಆಮೇಲೆ ಸೀಟ್ ವರ್ಕ್ ಆಗಿರ್ಬೋದು, ಎಲೆಕ್ಟ್ರಿಷಿಯನ್ ಆಗಿರ್ಬೋದು, ಇವರೆಲ್ಲರ ಒಂದು ಶ್ರಮದಿಂದ ಈ ಒಂದು ಗಾಡಿ ರೆಡಿಯಾಗಿದೆ. ನಾನು ಅವರೆಲ್ಲರಿಗೂ ನಾನು ಹಾರ್ಟ್ಲಿ ಒಂದು ಗಾಡಿ ಶೋರೂಮಲ್ಲಿ ರೆಡಿ ಆಗೋದು ಬೇರೆ, ಔಟ್ ಕಡೆ ರೆಡಿ ಆಗೋದು ಬೇರೆ. ಅಂದ್ರೆ ತುಂಬಾ ಜನ ಶೋರೂಮ್ ಅಲ್ಲಿ ಎಲ್ಲಾ ಐಟಮು ಮಿಷಿನರಿಲೇ ರೆಡಿ ಆಗುತ್ತೆ. ಅಂದ್ರೆ ಈಗ ಒಂದು ಬಾಡಿ ಇಡಬೇಕು ಅಂದ್ರೆ ಮಿಷಿನ್ ಬರುತ್ತೆ, ಒಂದು ಟೈರ್ ಫಿಟ್ ಮಾಡ್ಬೇಕಂದ್ರೆ ಮಿಷಿನ್ ಬರುತ್ತೆ, ಏನಾದ್ರು ಚಾರ್ಸಿ ಫಿಟ್ ಮಾಡ್ಬೇಕಂದ್ರೆ ಮಿಷಿನ್ ಬರುತ್ತೆ, ಇಂಜಿನ್ ಕೂರಿಸ್ಬೇಕಂದ್ರೆ ಮಿಷಿನ್ ಬರುತ್ತೆ, ಎಲ್ಲ. ಬಟ್ ಇದು ನಮಗೆ ಎಷ್ಟು ಶ್ರಮ ಪಟ್ಟಿದ್ದೀವಿ ಅಂದರೆ ಅದು ನಮ್ಮ ಏನು ಅವ್ರ ಜೊತೆ ನಾನು ಇರ್ತೀನಲ್ವ, ಹಾಗಾಗಿ ನನಗೆ ಗೊತ್ತಿರುತ್ತೆ. ಯಾಕೆಂದರೆ ಒಂದು ಗಾಡಿ ರೆಡಿ ಮಾಡ್ಬೇಕಂದ್ರೆ ನೀವು ನೋಡಿದ್ದೀರ ಶೋರೂಮಲ್ಲೆಲ್ಲ ಫ್ಯಾಕ್ಟ್ರಿಲೆಲ್ಲ ಒಂದೊಂದು ವಸ್ತು ಯೂನಿಟ್ ಇರುತ್ತೆ, ಆ ಯೂನಿಟಲ್ಲಿ ಮಿಷಿನ್ ರೆಡಿ ಆಗಿ ಬರುತ್ತೆ. ದೊಡ್ಡ ದೊಡ್ಡ ಯೂನಿಟ್ಸ್ ಎಲ್ಲ ಇಲ್ಲ, ನಾವೇನೇ ಇದ್ರೂ ನಮ್ಮಲ್ಲಿರುವಂಥ ಸೌಕರ್ಯಗಳನ್ನು ಯೂಸ್ ಮಾಡ್ಕೊಂಡು ಮಾಡ್ತೀವಿ. ನಮ್ಮ ಒಂದು ಶ್ರಮದಿಂದನೇ ಈ ಒಂದು ವೆಹಿಕಲ್ ರೆಡಿ ಮಾಡಬೇಕಾಗುತ್ತೆ. ಹಾಗಾಗಿ 2-3 ದಿವಸ ಲೇಟ್ ಆದರೂ ಪರವಾಗಿಲ್ಲ, ಸ್ನೇಹಿತರು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಬೇಕು. ಬಟ್ ನಿಮ್ದು ಯಾವುದೇ ರೀತಿ ತಂದ್ಕೊಡಿ, ನಾನು ಆ ವೆಹಿಕಲ್ ರೆಡಿ ಮಾಡ್ಕೊಡೋ ಜವಾಬ್ದಾರಿ ನಂದಾಗಿರುತ್ತೆ. ಓಕೆ ಸರ್, ಥ್ಯಾಂಕ್ ಯು. ತುಂಬ ಮಾಹಿತಿ ಕೊಟ್ರಿ ಜಿಪ್ಸಿ ಬಗ್ಗೆ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮ್ಮನ್ನ ಮೈ ಡ್ರೀಮ್ಸ್ ಸರ್ ಮೀಟ್ ಆಗ್ತೀನಿ ಅನ್ನೋದು ನನ್ನ ಡ್ರೀಮ್ಸ್. ಓಕೆ, ಹಾಗೇನೆ ಈ ಗಾಡಿಗೆ ನೋಡಿ ಶ್ರೇಯಸ್ ಅಂತ ಹೆಸರಿಟ್ಟಿದ್ದೀವಿ, ನಮ್ಮದು ಶ್ರೇಯಸ್ ಆಟೋಮೋಟಿವ್ ಅಂತ. ಇನ್ನೊಂದು ಲಾಸ್ಟ್ ಟೈಮ್ ನನ್ನ ಶಾಪ್ ಹೆಸರು ಜೀಪ್ ಸೆಲ್ ಅಂತ ಇತ್ತು, ಶ್ರೇಯಸ್ ಜೀಪ್ ಸೆಲ್ ಅಂತ. ಅದಕ್ಕೆ ಕೆಲವೊಂದು ಕಾರಣಗಳಿಂದ ನಾವು ಅದನ್ನು ಶ್ರೇಯಸ್ ಆಟೋಮೋಟಿವ್ ಅಂತ ಮಾಡಿದ್ದೀವಿ. ಈ ಗಾಡಿ ಕೂಡ ಒಬ್ಬ ಕಸ್ಟಮರ್ ಹೆಸರು ಕೂಡ ಶ್ರೇಯಸ್ ಅಂತ ಇದೆ, ಅವ್ರ ಹೆಸರನ್ನೇ ಈ ಗಾಡಿಗೆ ಇಟ್ಟಿದ್ದೀವಿ. ಇದು 93 ಮಾಡಲು, ನೀವು ನೋಡ್ಬೋದು ಇಲ್ಲಿ 93 ಮಾಡಲ್ ಅಂತ. ಇದನ್ನು ಒಂದು ಲೇಟೆಸ್ಟಾಗಿ 93 ಮಾಡಲ್ಲು. ಇದಕ್ಕೆ 02M ಗಾಡಿ ನಂಬರ್ 44452 ಅಂತ ಈ ಥರ ಗಾಡಿ ನಂಬರ್ ಇರುತ್ತೆ. ಓಕೆನಾ, ನಿಮ್ಮ ಹತ್ರ ಯಾವುದೇ ರೀತಿ ಜಿಪ್ಸಿ ತಂದುಕೊಡಿ, ನಾನು ಅದನ್ನು ಟೋಟಲಾಗಿ ಸರ್ವಿಸ್ ಮಾಡ್ಕೊಡ್ತೀನಿ. ನಮ್ಮ ಶಾಪ್ ಬಂದುಬಿಟ್ಟು ಚಿಕ್ಕಮಗಳೂರು. ಫೋನ್ ನಂಬರು 7619698201. ಹಾಗೆ ನಮ್ಮದು ಹೋಮ್ ಸ್ಟೇ ಕೂಡ ಓಪನ್ ಆಗಿದೆ. ನೀವು ಯಾವಾಗ ಬೇಕಾದ್ರೂ ಬಂದರೆ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಹೋಮ್ ಸ್ಟೇಯಲ್ಲಿ ಆರಾಮಾಗಿ ಎಂಜಾಯ್ ಮಾಡ್ಬೋದು. ಅಂದರೆ ಚಿಕ್ಕಮಗಳೂರು ಟ್ರಿಪ್ ಅಂತ ಬಂದರೆ ಜಿಪ್ಸಿಲಿ ರೈಡು ಮಾಡ್ಬೋದು, ಜೊತೆಗೆ ಸ್ಟೇ ಮಾಡೋದಕ್ಕೆ ನಿಮ್ಮದೇ ಹೋಮ್ ಸ್ಟೇ ಇದೆ. ರೈಡ್ ಪ್ಲಾನ್ ಇನ್ನೂ ಮಾಡಿಲ್ಲ, ಬಟ್ ಫ್ಯೂಚರಲ್ಲಿ ಪ್ಲಾನ್ ಆಗ್ಬೋದು ಅಂತ ಅನಿಸುತ್ತೆ. ಪ್ಲಾನ್ ನೋಡೋಣ, ಮಾಡೋಣ. ನೀವೊಂದು ಇಷ್ಟಪಟ್ಟರೆ ಅದನ್ನು ಬೇಕಾದ್ರೂ ನಾವು ಪ್ಲಾನ್ ಮಾಡ್ಬೋದು. ಹಾಗೆ ನಮ್ಮ ಹೋಮ್ ಸ್ಟೇ ಹಿಂದ್ಗಡೆ ಒಂದು ಹಿಲ್ಸ್ ಇದೆ, ಆ ಹಿಲ್ಸಿಗೆ ಒಂದು ನಾವು ಕೆಲವೊಂದು ಎಕ್ಸ್ಕ್ಲೂಸಿವ್ ಆಗಿ ಹೇಳ್ತಿದ್ದೀರಾ ವಿಡಿಯೋದಲ್ಲಿ. ನೆಕ್ಸ್ಟ್ ಹೋಮ್ ಸ್ಟೇ ಫುಲ್ ಅಪ್ಡೇಟ್ ಆದಮೇಲೆ ಎಲ್ಲ ಮಾಹಿತಿ ಕೊಡ್ತೀರಾ. ನಿಮ್ಗೆ ಏನಾದ್ರು ಆ ಥರ ಏನಾದ್ರು ನೀವೊಂದು ಇಲ್ಲ ಸರ್ ನಾವು 10 ಮೆಂಬರ್ಸ್ ಬರ್ತಾ ಇದ್ದೀವಿ, ಈ ಥರ ಆಫ್ ರೋಡ್ ಇದೆ, ಅದಕ್ಕೂ ನಾವು ಬೇಕಾದ್ರೆ ರೆಡಿ ಮಾಡ್ಬೋದು. ನಮ್ಮ ಸಬ್ಸ್ಕ್ರೈಬರ್ಸಿಗೆ ಸ್ಪೆಷಲ್ ಡಿಸ್ಕೌಂಟ್ಸ್ ಬೇರೆ ಇರುತ್ತೆ ಅಂತ ಕೇಳ್ಕೊಂಡು 100% ಪ್ರೀತಿ ವಿಶ್ವಾಸನೇ ನಿಮಗೆ ಡಿಸ್ಕೌಂಟ್. ಓಕೆ, ಥ್ಯಾಂಕ್ ಯು, ನಮಸ್ಕಾರ, ಜೈ ಹಿಂದ್. ಥ್ಯಾಂಕ್ ಯು ಸರ್, ವೆಲ್ಕಮ್.